ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಗೀ ರೈಸ್ ರೆಡಿ ಆಗಿದೆ. ಸೊ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ ಇವತ್ತು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿಂದ ಏನು ಮಾಡ್ತಾರೆ ಹೇಳಿ, ಗೀ ರೈಸು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ, ಈಸಿ ಮೆಥಡಲ್ಲಿ, ಕಡಿಮೆ ಇಂಗ್ರೀಡಿಯೆಂಟ್ಸು. ಸೊ ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ. ಫ್ರೆಶ್ ಆಗಿರೋ ಅಂಥ ತೆಂಗಿನಕಾಯಿನ ತುರ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕಾಯಿ ಫುಲ್ಲಾಗಿ. ಸೊ ಫ್ರೆಶ್ ಆಗಿರೋದು ತೊಗೊಳ್ಳಿ, ತುಂಬ ಹಾಲು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫುಲ್ಲು ಫೈನಾಗಿ ರುಬ್ಕೊಂಡು ಹಾಲು ತೆಕ್ಕೋಬೇಕು. ಸೊ ಒಂದು ಫಿಲ್ಟ್ರ್ ಮಾಡಿದ್ರೆ ನಿಮ್ಗೆ ಅಷ್ಟು ಕ್ಲೀನಾಗಿ ಸಿಗಲ್ಲ ಹಾಲು. ಸೊ ಒಂದು ವೈಟ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸೊ ಅದರಲ್ಲಿ ಹಿಂಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಲು. ಸೊ ನೋಡಿ ಹಾಕ್ಕೊಂಡು ಒಂದು ಮುಕ್ಕಾಲು ಗ್ಲಾಸ್ ಇಲ್ಲ ಫುಲ್ ಗ್ಲಾಸ್ ಹಾಕಿ, ಒಂದು ಗ್ಲಾಸ್ ಫುಲ್ಲು ನೀರು ಹಾಕಿ, 1 ಅಥವಾ 1.5 ಸ್ಪೂನು ಒಂದು ಅಥವಾ 1.5 ಗ್ಲಾಸು ನೀರು ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ರುಬ್ಕೊಬರೋಣ ಇದನ್ನು. ಸೊ ಗೀ ರೈಸ್ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ತೆಂಗಿನಕಾಯಿ ಹಾಲು. ಸೊ ಇದು ರೆಡಿಮೇಡ್ ಕೂಡ ಸಿಗುತ್ತೆ, ಬಟ್ ನಮ್ಗೆ ರೆಡಿಮೇಡ್ ಬೇಡ, ಮನೆಯಲ್ಲೇ ಮಾಡ್ಕೊಳ್ಳೋಣ. ಸೊ ತೆಂಗಿನಕಾಯಿಂದ ಹಾಲು ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಹಿಂಡ್ಕೊಳ್ಳೋಣ. ಸೊ ಬನ್ನಿ ಈಗ ಇದನ್ನು ರುಬ್ಕೊಬರೋಣ. ನೋಡಿ ಈಗ ರುಬ್ಬಿ ಆಗಿದೆ ತೆಂಗಿನಕಾಯಿ ಹಾಲು. ಸೊ ಈಗ ಇದನ್ನೇನು ಮಾಡೋಣ ಅಂದರೆ, ಈ ಥರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ವೈಟ್ ಬನಿಯನ್ ಕ್ಲಾತ್ ಏನಾದರೂ ಇದ್ದರೆ ಸೊ ಈ ಥರ ಇಟ್ಕೊಂಡು, ಸೊ ಇದು ಫಿಲ್ಟ್ರ್ ಆದರೂ ಮಾಡ್ಕೋಬೋದು, ಬಟ್ ಫಿಲ್ಟ್ರಿಗಿಂತ ಇದರಲ್ಲಿ ಇನ್ನೂ ಕ್ಲೀನಾಗಿ ನಮ್ಗೆ ಸಿಗುತ್ತೆ ತೆಂಗಿನಕಾಯಿ ಹಾಲು. ಸೊ ಹೀಗೆ ಹಾಕ್ಕೊಂಡು ಸೋದಿಸ್ಕೊಳ್ಳಿ. ಸೊ ಈ ರೀತಿ 1-2 ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಮಿಕ್ಸಿ ಗ್ರೈಂಡರ್ ಮಾಡಿಕೊಂಡು ಮತ್ತೆ ಈ ಥರ ಶೋಧಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿರೋ ಫ್ರೆಶ್ ಆಗಿರೋ ಹಾಲು ಸಿಗುತ್ತೆ. ಸೊ ನಿಮಗೂ ಇದು ಹೊರಗಡೆಯಿಂದನೂ ಬೇಕಾದರೂ ಶಾಪ್ಗಳಲ್ಲಿ ಸಿಗುತ್ತೆ, ಕೊಕೊನಟ್ ಮಿಲ್ಕ್ ಅಂತಂದರೆ. ಸೊ ನಮ್ಮ ಮನೇಲೇ ಇರೋದ್ರಿಂದ ತೆಂಗಿನಕಾಯಿ, ಸೊ ಹಾಗಾಗಿ ನಾನು ಈ ಥರ ಹಾಲನ್ನ ತೆಕ್ಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಬರುತ್ತಲ್ವ ಮತ್ತೆ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಇರುತ್ತೆ ಹಾಲು ಅನ್ನೋದು. ಸೊ ಇದನ್ನು ಬೇಕಾದ್ರೆ ನೀವು ಮಿಕ್ಸಿ ಜಾರ್ಗೆ ಮತ್ತೆ ಹಾಕ್ಕೋಬೋದು. ಸೊ ನೋಡಿ ಮತ್ತೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ಸೋದಿಸ್ಕೋಬೋದು. ಸೊ ನಿಮಗೆ ಪ್ಯೂರ್ ಆಗಿರೋ ಅಂಥ ಹಾಲು ಸಿಗುತ್ತೆ. ನೋಡಿ ಸೊ ಇದನ್ನು ಬೇಕಾದರೆ ನೀವು ಈ ಥರ ಹಾಕಿ, ಸೊ ಇದೇನಿರುತ್ತಲ್ವ ಇದನ್ನು ಹಿಂಡಿದ್ರೆ ಇನ್ನೂ ಬರುತ್ತೆ ನಿಮಗೆ. ಸೊ ನೋಡಿ ಈ ಥರ ಹಿಂಡ್ಕೊಂಡ್ರೆ ಇನ್ನೂ ಜಾಸ್ತಿ ಹಾಲು ಬರುತ್ತೆ. ಸೊ ನೋಡಿ, ಸೊ ಈ ಥರ ಪ್ಯೂರ್ ಹಾಲನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟ್ಗೆ. ಸೊ ಗೀ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ತುಂಬ ಈಸಿಯಾಗಿ ಆಗುತ್ತೆ, ಕ್ವಿಕ್ ಆಗುತ್ತೆ, ಮತ್ತು ಲಂಚ್ ಬಾಕ್ಸಿಗೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಸೊ ಇದಕ್ಕೆ ಗೀ ರೈಸ್ ಅಂತಂದರೆ ಮೇನ್ ಇಂಗ್ರೀಡಿಯೆಂಟ್ಸು ತುಪ್ಪನೇ ಬೇಕಾಗಿರೋದಲ್ವ. ಸೊ ತುಪ್ಪ 1-2 ಸ್ಪೂನ್ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಗೋಡಂಬಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತೆಗೆದು ಇಟ್ಕೊತೀನಿ ನಾನು ಮೊದಲನೇ ಗೋಡಂಬಿ ಹಾಕಿ, ಯಾಕಂದರೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನು ಮೊದಲನೇ ಹಾಕಿ ಇಟ್ಕೊತೀನಿ. ನೋಡಿ ಮತ್ತು ಚಕ್ಕೆ ಲವಂಗ, ಇದು ಗೋಡಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಚಕ್ಕೆ ಲವಂಗ, ಈ ಪಲಾವ್ ಸಾಮಾನು ಏನೇನಿದೆಯೋ ಅದೆಲ್ಲ ಲೈಟಾಗಿ ಒಂದೊಂದು ತೊಗೊಳ್ಳೋಣ.
ಸ್ವಲ್ಪ ಚಿಲ್ಲಿ, ಗ್ರೀನ್ ಚಿಲ್ಲಿ, ಮತ್ತು ಈರುಳ್ಳಿ ಹಾಕೊಳ್ಳೋಣ. ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಸ್ವಲ್ಪ ಬೆಂದಿದೆ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಕ್ಯಾರೆಟ್ ಒಂದು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಕ್ಯಾರೆಟ್ ಒಂದು ಹಾಕ್ಕೊಳ್ಳಿ. ಮತ್ತು ಬಟಾಣಿ ಸ್ವಲ್ಪ. ಇಷ್ಟೇ ತರಕಾರಿ ಸಾಕಿದ್ದಕ್ಕೆ ಬೇರೇನು ಹಾಕ್ಕೊಳ್ಬೇಡ. ಸ್ವಲ್ಪ ಎಣ್ಣೆಲ್ಲೇ ಬಾಡಿಸ್ಕೊಳ್ಳಿ ಇದನ್ನು. ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಎಣ್ಣೆ ಜೊತೆಲೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದರದ್ದು ಘಮ ಏನಿರುತ್ತಲ್ಲ ಪುದೀನದು ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ತೆಂಗಿನಕಾಯಿ ಅಲ್ಲ ಏನು ನಾವು ತೆಗೆದಿಟ್ಕೊಂಡಿದ್ವಲ್ಲ, ಸೊ ಈಗ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕೋದ್ರಿಂದ ಸೊ ಇದು 4 ಗ್ಲಾಸ್ ಸಿಗುತ್ತಾ ನೋಡೋಣ. ಹಾಕ್ಕೊಳ್ಳಿ. ಈಗ 2 ಗ್ಲಾಸ್ ಆಗಿದೆ. ಸೊ ಈಗ ಇದಿಷ್ಟಿದೆ ಅಲ್ವಾ, ಸೊ ಇದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ನೋಡಿ ನೀರು ಹಾಕ್ಕೊಂಡು 4 ಗ್ಲಾಸ್ ಹಾಕಿದೆ ಈಗ. ಸೊ ಇದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಅಕ್ಕಿ ವಾಶ್ ಮಾಡಿಬಿಟ್ಟು ಅಕ್ಕಿ ಹಾಕೊಳ್ಳೋಣ ಇದಕ್ಕೆ. ನೋಡಿ ಈಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ಕೊಳ್ಳಿ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ.
ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಏನಿತ್ತಲ್ವ ಸೊ ಅದ್ರ ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ. ಮಸಾಲೆ ಮಿಕ್ಸ್ಕೊಟ್ಟು ತುಪ್ಪ ಇತ್ತಲ್ವ ಇನ್ನೊಂದು ಸ್ಪೂನು ಮೇಲೆ ಹಾಕ್ಕೊಳ್ಳಿ. ಈಗ 3 ವಿಷಲ್ ಬರೋವರೆಗೂ ಕಲಿಸ್ಕೊ. ಈಗ ಆರಿದೆ, ನೋಡೋಣ ಹೇಗಾಗಿದೆ ಅಂತ. ಗೋಡಂಬಿ ಏನಿರುತ್ತಲ್ಲ ಅದನ್ನ ಈಗ ಹಾಕ್ಕೊಳ್ಳೋಣ. ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಳ್ಳೆ ಘಮ ಬರ್ತಾ ಇದೆ.